ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಯುಗಾದಿ ಹಬ್ಬದ ಹೊಸ ಸಂವತ್ಸರದ ಫಲವನ್ನು ಚಿಂತನೆ ಮಾಡೋಣ. ಹೊಸ ಮಾಸ, ಹೊಸ ಪಕ್ಷ, ಹೊಸ ಋತು, ಹೊಸ ಆಯನ ಇವೆಲ್ಲ ಇರತಕ್ಕಂಥದ್ದು. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲ ಇದೆ ಹೊಸ ಸಂವತ್ಸರದಲ್ಲಿ ಹೇಳತಕ್ಕಂಥದ್ದು ಕೂಡ ವರ್ಷ ಭವಿಷ್ಯ ಹೇಳತಕ್ಕಂಥದ್ದು. ಈಗ ಸಣ್ಣದಾಗಿ ಗ್ರಹಗತಿಗಳನ್ನು ಚಿಂತನೆ ಮಾಡೋಣ. ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ 2ನೇ ಮನೆ ಕೇತು, ಅದು ಧನಸ್ಥಾನ ಹೇಳ್ತಕ್ಕಂಥದ್ದು. ಅಂದರೆ ಹಣ ಬರ್ತಕ್ಕಂಥದ್ದು, ಹಣದ ಒಳಹರಿವು ಜಾಸ್ತಿ ಆಗ್ತಕ್ಕಂಥ ಸ್ಥಾನಗಳದು. ಆ ಮನೆಯಲ್ಲಿ ಕೇತು ಇರುವುದರಿಂದ ದುಡ್ಡು ಬರ್ತಾ ಇರುತ್ತೆ, ದುಡ್ಡು ಖರ್ಚಾಗ್ತಾ ಇರುತ್ತೆ. ತನ್ನ ಹಣವನ್ನು ಖರ್ಚು ಮಾಡಿಕೊಳ್ಳದಂತೆ ಬೇರೆಯವರ ಹಣವನ್ನು ಕೂಡ ಖರ್ಚುಗಳನ್ನು ಮಾಡ್ತಾರೆ ಹೇಳತಕ್ಕಂಥದ್ದನ್ನು ಸೂಚಿಸುತ್ತೆ. ಇದು ಮೊದಲು. ನಂತರ ಕುಂಭರಾಶಿಯಲ್ಲಿ ರಾಹು, ಅಷ್ಟಮ ರಾಹು ಹೇಳತಕ್ಕಂಥದ್ದು. ಇದು ತುಂಬ ವಿಭಿನ್ನ ರೀತಿಯಲ್ಲಿ ಧನವನ್ನು ಅನುಗ್ರಹಿಸ್ತಕ್ಕಂಥದ್ದು. ಅಂದರೆ ಕರ್ಕಾಟಕ ರಾಶಿಯವರು ಕೋಟ್ಯಾಧೀಶ್ವರರಾಗಿರುತ್ತಾರೆ ಹೇಳ್ತಕ್ಕಂಥ. ಅಂದರೆ 9ನೇ ಮನೆ ಶನಿ ಮೀನರಾಶಿಯಲ್ಲಿಯೂ ಕೂಡ ಇಂದು ಶನಿ ಮತ್ತು ರಾಹುವಿನ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ತನ್ನ ಚಾಣಾಕ್ಷದ ಬಲದಿಂದ, ಚಾಣಾಕ್ಷಿಯ ಬುದ್ಧಿವಂತಿಕೆಯಿಂದ ಹಣದ ಕ್ರೋಢೀಕರಣದ ವ್ಯವಹಾರ, ಹಣದ ಮೊತ್ತ, ಲಾಭವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಅಪೇಕ್ಷೆಯನ್ನು ಹೊಂದುತ್ತಾರೆ ಹೇಳತಕ್ಕಂಥ. ಅಂದರೆ ಒಂದು ವಿಶೇಷವಾದಂಥ ಯೋಗದ ಒಂದು ಕೃಪೆಯಿಂದ ಅವರ ಬುದ್ಧಿಶಕ್ತಿ ಪ್ರಚಲಿತವಾಗ್ತಾ ಇರುತ್ತೆ. ಹಾಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆ ಅದು ಅತಿ ಶೀಘ್ರದಲ್ಲಿ ಹಣ ಬಂದು ಸೇರುತ್ತೆ ಅಂತ ಹೇಳ್ತಕ್ಕಂಥ. ಅಂದರೆ 9ನೇ ಮನೆ ಶನಿ ನೋಡಿ, ಅವರು ಪ್ರತಿ ಮಾಸದಲ್ಲೂ ಕೂಡ ಶನೇಶ್ವರನ ತುಂಬ ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಶನೇಶ್ವರನ ಕೃಪೆಯಿಂದಲೇ ಅವರಿಗೆ ಉತ್ತುಂಗಕ್ಕೆ ಹೋಗ್ತಕ್ಕಂಥದ್ದು, ಬಹಳ ಎತ್ತರಕ್ಕೆ ಬೆಳೆಯುವಂಥದ್ದು, ದೀರ್ಘಕಾಲ ಸಂತೋಷ ಸಡಗರ ಸುದಿನ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರ ಕುಟುಂಬದಲ್ಲಿ ಕೂಡ ಒಂದು ವಿವಾಹ ಯೋಗ ಕಲ್ಪಿಸುತ್ತೆ ಹೇಳತಕ್ಕಂಥದ್ದು. ಅಂದರೆ ಒಂದು ಮಂಗಲ ಕಾರ್ಯ ನೆರವೇರುತ್ತೆ ಅವರ ಕುಟುಂಬದಲ್ಲಿ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಹಣದ ಒಳಹರಿವು ಜಾಸ್ತಿ ಆಗುತ್ತೆ, ವಸ್ತ್ರ ಆಭರಣದ ಖರೀದಿ ಹೆಚ್ಚಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವರ ಪೂರ್ವಾರ್ಜಿತ ಆಸ್ತಿ ಹೇಳತಕ್ಕಂಥದ್ದು ಸತತ ಪ್ರಯತ್ನದಿಂದ ಈ ಹಿಂದೆ ತುಂಬ ವಿಫಲರಾಗಿರ್ತಾರೆ. ಆದರೆ ಈಗ ಎಷ್ಟು ಸರಳವಾಗಿ ಒಂದು ಹುಲ್ಲುಕಡ್ಡಿ ಎತ್ತಿದಷ್ಟು ಭಾರ, ಅಷ್ಟೇ ಒಂದು ಲಘುವಾಗಿ ಬಂದು ಅವರ ಕೈಗೆ ಸೇರುತ್ತೆ ಹಣ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ವಿದ್ಯಾವಂತರು, ಬುದ್ಧಿವಂತರು, ಗುಣವಂತರು ಮತ್ತು ಅದೃಷ್ಟವಂತರು ಕೂಡ ಹೌದು. ಅವರನ್ನು ಹಣ ಹುಡುಕಿಕೊಂಡು ಬರ್ತಾ ಇರುತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ, ಗುರುಗಳ ಕೃಪೆಯಿಂದ ಧನವಂತ, ಧಾನ್ಯವಂತ, ಹಾಗೆ ಐಶ್ವರ್ಯವಂತರಾಗಿರುತ್ತಾರೆ ಹೇಳ್ತಕ್ಕಂಥದ್ದು. ವಾಹನಾದಿ ಯೋಗಗಳು ಕೂಡ ವಿಶೇಷವಾಗಿ ಯೋಗವು ಪ್ರದವಾಗಿರುತ್ತೆ. ಇನ್ನು ಬಟ್ಟೆಯ ವ್ಯಾಪಾರ ಇರುವುದು ಅಥವಾ ಹೊಲಿಗೆ ಯಂತ್ರ, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಧನಲಾಭ ಸಿಗುತ್ತೆ. ಅಷ್ಟೇ ಅಲ್ಲ, ಸ್ನೇಹಿತರಿಂದಲೂ ಕೂಡ ತುಂಬ ಹಣ ತಂದು ಅವರ ಕೈಗೆ ಕೊಡ್ತಾರೆ ಹೇಳ್ತಕ್ಕಂಥ ಆಕಸ್ಮಿಕ ಧನಯೋಗ, ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ ಅಂತಕ್ಕಂಥದ್ದು ನ ಭೂತೋ ನ ಭವಿಷ್ಯತಿ ಹೇಳ್ತಕ್ಕಂಥ. ಅಂದರೆ ಯಾವುದೇ ಥರದ್ದು ಎಕ್ಸ್ಪೆಕ್ಟೇಷನ್ ಇಲ್ಲದಂತೆ ಅವರ ಕೈಗೆ ಹಣ ಬಂದು ಸೇರುತ್ತೆ. ಹಾಗೆ ದೇವಾಲಯ ದರ್ಶನ, ದೇವತಾ ಆರಾಧನೆ ಇದರಲ್ಲೆಲ್ಲ ಕೂಡ ಅತ್ಯಂತ ಶ್ರೇಷ್ಠವಂತರು. ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ತುಂಬ ನಿಪುಣರು ಹೇಳತಕ್ಕಂಥ. ಯಾವ ಹೊತ್ತಿಗೆ, ಎಷ್ಟೊತ್ತಿಗೆ, ಯಾವ ಕಾಲಕ್ಕೆ ಏನು ಪೂಜೆ ಮಾಡಬೇಕು, ಯಾವ ಜಪವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರು ನಿರಂತರವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾರೆ. ಅದು ಸಿದ್ಧಿಯಾಗಿರುತ್ತೆ ಅವರಿಗೆ. ಆ ಸಿದ್ಧಿಯ ಕೃಪೆಯಿಂದ ಆ ಲಕ್ಷ್ಮಿಯ ಅನುಗ್ರಹ ಹೇಳತಕ್ಕಂಥದ್ದು. ಅಂದರೆ ಕನಸಲ್ಲೂ ಮನಸ್ಸಲ್ಲೂ ಎಲ್ಲವೂ ಕೂಡ ತಾಯಿಯ ಭಗವತಿಯನ್ನು ನೆನೆಸಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿಗಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದು ಧನ್ಯರಾಗಿರ್ತಾರೆ ಹೇಳತಕ್ಕಂಥದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸ, ವಿದೇಶಿ ಪ್ರಯಾಣ
ಕಲ್ಯಾಣ ಯೋಗ, ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ವಿವಾಹಾದಿ ಯೋಗಗಳನ್ನು ಕೂಡ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕರ್ಕಾಟಕ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನಿಂದ ಮತ್ತು ದಕ್ಷಿಣ ದಿಕ್ಕಿನಿಂದ ಹಣದ ಒಳಹರಿವು ಜಾಸ್ತಿ ಆಗುತ್ತಾ ಇರುತ್ತೆ. ಆಗಾಗ ಹಣದ ಆಗಮನ ಉಂಟಾಗ್ತಾ ಇರುತ್ತೆ. ಸರ್ಕಾರಿ ಕ್ಷೇತ್ರದಲ್ಲಿ ನೌಕರಿ ಮಾಡ್ತಕ್ಕಂಥದ್ದು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಯಂತ್ರೋಪಕರಣ ಚಾಲಕರು, ವಿತರಕರು, ಇವರು ಎಲ್ಲರಿಗೂ ಕೂಡ ಹಣದ ಅಭಾವ ಇರುವುದರಿಂದ ತನ್ನಷ್ಟಕ್ಕೆ ತಾನೇ ಅನೇಕ ದಿನಗಳಿಂದ ಹಣದ ಕ್ರೋಢೀಕರಣದಲ್ಲಿ ಕಷ್ಟದಲ್ಲಿರ್ತಾರೆ. ಆದರೆ ಈಗ ಮುಂದಿನ ದಿನದಲ್ಲಿ, ಮುಂದಿನ ಸಂವತ್ಸರದಲ್ಲಿ ತುಂಬಾ ಅನುಗ್ರಹ ಆಗುತ್ತೆ. ಅಷ್ಟೇ ಅಲ್ಲ ನೋಡಿ, ಕರ್ಕಾಟಕ ರಾಶಿಯವರಿಗೆ ಇನ್ನು 14 ವರ್ಷಗಳ ನಂತರ ಇಂತಹ ಒಂದು ಮಹಾಯೋಗ, ಭಾಗ್ಯಯೋಗ, ಭಾಗ್ಯಾಧಿಪತಿ ಯೋಗ, ವಿಪರೀತ ಧನ ಯೋಗ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಈ ಸಲ ಮಾತ್ರ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ರಾಶಿ ಅಂದರೆ ಅದು ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಗಜಕೇಸರಿ ಯೋಗ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಚಿಂತನೆ ಮಾಡಬೇಕು, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನ ಚಿಂತನೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ನಷ್ಟಕ್ಕಿಂತ ಲಾಭವೇ ಜಾಸ್ತಿ ಅಂತೂ ಕೂಡ ಹೇಳಲ್ಪಡುತ್ತೆ. ಅಷ್ಟೇ ಇಲ್ಲ, ಕರ್ಕಾಟಕ ರಾಶಿಯವರು ಈ ವರ್ಷದಲ್ಲಿ ಆರಾಧನೆ ಮಾಡ್ತಕ್ಕಂಥ ದೇವರು ಶನೇಶ್ಚರ ಮತ್ತು ರಾಘವೇಂದ್ರ ಸ್ವಾಮಿ ಹೇಳ್ತಕ್ಕಂಥದ್ದು. ಓಂ ಶನೇಶ್ಚರಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.